ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಿಕ್ಕೆ ಕಿಚನ್. ನಾನಿವತ್ತು ನಿಮಗೆ ಹೋಳ್ಗೆನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಜಾಮೂನ್ ಬಟ್ಲಲ್ಲಿ ನೀವು 2 ಕಪ್ಪು ಮೈದಾ ಹಿಟ್ಟು ತೊಗೊಳ್ಳಿ. ನಾನಿಲ್ಲಿ ಒಂದು 4ರಿಂದ 5 ಜನಕ್ಕಾಗೋಷ್ಟು ಹೋಳಿಗೆ ಮಾಡ್ತಿದ್ದೀನಿ. ಹಾಗಾಗಿ 2 ಜಾಮೂನ್ ಬಟ್ಲು ಸಾಕು ಮೈದಾ ಹಿಟ್ಟು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೀವು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳಂಗಿದ್ರೆ ಹಾಕ್ಕೊಳ್ಳಿ, ನಾನು ಇಲ್ಲಿ ಹಾಕ್ಕೊಂಡಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನಾವು ಮೈದಾ ಹಿಟ್ಟನ್ನ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ ಅದೇ ರೀತಿಯೇ ಕಲಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ, ಯಾಕಂದರೆ ಹೋಳಿಗೆ ಮಾಡೋದಕ್ಕಲ್ವ. ನಾವು ಮೈದಾ ಹಿಟ್ಟನ್ನ ಎಷ್ಟು ಹೊತ್ತು ನೆನೆಸ್ತೀವೋ ಅಷ್ಟು ನಮಗೆ ಸಾಫ್ಟಾಗಿ ನೀಟಾಗಿ ಹೋಳಿಗೆ ಚೆನ್ನಾಗಿ ಬರ್ತವೆ. ನೀಟಾಗಿ ಮಾಡೋದಕ್ಕೆ ಮೈದಾ ಹಿಟ್ಟನ್ನ ನೀವು ನೀಟಾಗಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ನಾನು ಕಲಿಸ್ಕೊಂಡಿದ್ದೀನಲ್ಲ, ಅದಕ್ಕೆ ನಿಮಗೆ ಮೈದಾ ಹಿಟ್ಟು ಬಂದಿರಬೇಕು. ನೆಕ್ಸ್ಟ್ ನಾನಿಲ್ಲಿ ಕುಕ್ಕರಲ್ಲಿ 1 ಕಪ್ ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ. 1 ಕಪ್ ಇಟ್ಟಿದ್ದೀನಿ. ಬೇಳೆ ನೀಟಾಗಿ ಅದಕ್ಕೆ ಬೆಂದಾದಮೇಲೆ ನಾವು 1 ಕಪ್ ಬೇಳೆಗೆ 1 ಕಪ್ ಬೆಲ್ಲ ಹಾಕಿದ್ದೀನಿ ನಾನು. 1 ಕಪ್ ಬೆಲ್ಲ ಹಾಕಿ ನೀಟಾಗಿ ನಾವು ಉರಿಲಿ ಕುದಿಸ್ಕೋಬೇಕು. ನೀಟಾಗಿ ಬೆಲ್ಲ ಎಲ್ಲ ಕರಗುತ್ತೆ. ಬೆಲ್ಲ ಎಲ್ಲ ಕರಗಿ ಅದು ಪಾನಕನ ಬಿಡುತ್ತೆ. ನೀಟಾಗಿ ನೀರು ಥರ ಬಿಟ್ಟು ಬೇಳೆ ಮತ್ತು ಬೆಲ್ಲ ಎರಡೂ ನೀಟಾಗಿ ಮಿಕ್ಸ್ ಆಗ್ತವೆ. ಮಿಕ್ಸ್ ಆದಾದಮೇಲೆ ನಾವು ಅದನ್ನ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಈ ಥರ ಬೇಳೆ ಮತ್ತು ಬೆಲ್ಲ ಎರಡೂ ಮಿಕ್ಸ್ ಆದಾಗ ಈ ಥರ ಕಾಣುತ್ತೆ. ನಾವು ಅದನ್ನು ಬೇಳೆನ ಮತ್ತು ಬೆಲ್ಲದ್ದು ನೀಟಾಗಿ ಮಿಕ್ಸ್ ಜಾರ್ಗೆ ಹಾಕ್ಕೋಬೇಕು. ಮಿಕ್ಸ್ ಜಾರಿಗೆ ಹಾಕ್ಕೊಂಡು ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಹೂರಣ ರೆಡಿ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಕಾಣುತ್ತೆ ನಮಗೆ ಹೂರಣ ರೆಡಿ ಆದಮೇಲೆ. ನೆಕ್ಸ್ಟು ನಾನಿಲ್ಲಿ ಒಂದು ಕವರ್ ತಗೊಂಡಿದ್ದೀನಿ. ಕವರ್ ತಗೊಂಡು ಆಗಲೇ ನಾವು ಮೈದಾ ಹಿಟ್ಟನ್ನ ನೆನೆ ಬಡ್ತಿದ್ವಿ ಅಲ್ವಾ, ನಾನು 1 ಅವರ್ ನೆನೆ ಬಡ್ದಿದ್ದೀನಿ. ನೀವಿನ್ನೂ ಟೈಮ್ ಇತ್ತು ಅಂದರೆ 2 ಅವರ್ ನೆನೆ ಬಡ್ಕೊಳ್ಳಿ. ಇನ್ನೂ ಮೈದಾ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿದ್ದರೆ ನಮಗೆ ಹೋಳಿಗೆ ಚೆನ್ನಾಗಿ ನೀಟಾಗಿ ಬರ್ತವೆ. ನಾನು ಈ ರೀತಿ ಸಣ್ಣದಾಗಿ ಪೂರಿ ಥರ ಊದ್ಕೊಂಡು ಅದರೊಳಗೆ ನಾನು ಹೂರಣನ ಇಟ್ಟು ತುಂಬ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಅದು ಹೂರಣ ಎಲ್ಲ ನೀಟಾಗಿ ಕಾಣಲಾರ್ದಂಗೆ ಫುಲ್ಫಿಲ್ ಮಾಡ್ಕೋಬೇಕು ನಾವು ಮೈದಾ ಹಿಟ್ಟಲ್ಲಿ. ನೀಟಾಗಿ ಮಾಡ್ಕೊಂಡಾದ್ಮೇಲೆ ರಿವರ್ಸ್ ತಗೊಂಡು ಸ್ವಲ್ಪ ಎಣ್ಣೆನ ಹಾಳೆಗೆ ಹಾಕ್ಕೊಂಡು ನೀಟಾಗಿ ನಾನು ಕೈಲೇ ಮಾಡ್ತಾಯಿದ್ದೀನಿ. ನೀವು ಲಟ್ಟಣಿಗೆಲಿ ಮಾಡೋಂಗಿದ್ರೆ ಮಾಡ್ಬೋದು. ಮೈದಾ ಹಿಟ್ಟು ನಾವು ನೀಟಾಗಿ ನೆನೆಸಿದ್ವಿ, ಹೂರಣ ಎಲ್ಲ ಚೆನ್ನಾಗಿತ್ತು ಅಂದರೆ ನಾವು ಈ ರೀತಿ ಕೈಲೇ ಮಾಡ್ಕೊಂಬಿಡ್ಬೋದು ಹೋಳಿಗೆನ. ನಾವು ಈ ರೀತಿ ಚೆನ್ನಾಗಿ ಹೋಳಿಗೆ ನೀಟಾಗಿ ನಾವು ಕೈಲೇ ನೀಟಾಗಿ ಅಂದ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ ಹೋಳಿಗೆ ನಾವು ಯಾವುದೇ ರೀತಿ ಹಬ್ಬ ಹರಿದಿನಗಳಲ್ಲಿ ಏನೇ ಫಂಕ್ಷನ್ಸ್ ಬಂದ್ರೂ, ನಾವು ಮನೆಗೆ ಯಾರಾದರೂ ಬಂದರೂ ಕೂಡ ನೀಟಾಗಿ ಫಟಾಫಟ್ ಅಂತ ಹೋಳಿಗೆನ ಮಾಡಿಬಿಡ್ಬೋದು. ಒಂದು 4ರಿಂದ 5 ಜನಕ್ಕಾಗುವಷ್ಟು ಹೋಳಿಗೆನ ನಾನಿಲ್ಲಿ ರೆಡಿ ಮಾಡ್ತಿದ್ದೀನಿ. 1 ಕಪ್ ಬೇಳೆಗೆ 1 ಕಪ್ ಬೆಲ್ಲ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ನಾನು ಗ್ಯಾಸ್ ಮೇಲೆ ಒಂದು ತವ ಬಿಸಿ ಮಾಡ್ಕೋತಾ ಇದ್ದೀನಿ. ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ನಾವು ಶೀಟಲ್ಲಿ ಹೋಳಿಗೆನ ತೆಗಿಬೇಕು. ತೆಗೆದು ಹಿಂಗೆ ಹಾಕ್ತಾಯಿದ್ದೀನಿ ನಾನು ನೀಟಾಗಿ. ಅದೆಲ್ಲ ನೀಟಾಗಿ ಚೆನ್ನಾಗಿ 2 ಕಡೆ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಫ್ರೈ ಮಾಡಿ 2 ಕಡೆ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇಷ್ಟೇ ಸುಲಭವಾಗಿ ನಾವು ಹೋಳಿಗೆನ ಮನೆಯಲ್ಲೇ ಮಾಡಿಬಿಡ್ಬೋದು. ಏನು ಸಮಸ್ಯೆ ಇಲ್ಲ, ಒಂದು ಅರ್ಧ ಗಂಟೆಯಲ್ಲೇ ಮಾಡಿ ರುಚಿಯಾಗಿರ್ತಕ್ಕಂಥ ಹೋಳಿಗೆನ ಸವಿಬೋದು. ಇದು ಬೇರೆ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹೋಳಿಗೆ, ಮಾವಿನ ಹಣ್ಣಿನ ಸೀಕರಣೆ ಅಥವಾ ಬಾಳೆಹಣ್ಣಿನ ಸೀಕರಣೆ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಮನೇಲಿ ಒಂದು ಸರಿ.